ಏನಪ್ಪಾ ಅಂದ್ರೆ ಇವತ್ತು ಮ್ಯಾಂಡಿನ ಬಿಟ್ಕೊಡ್ಬೇಕಲ್ಲ ನಮ್ಮ ಶರ್ಮಿಳಾ ಮಂಡ್ರಿನ, ಅದೇ ಚಿಂತೆ ಆಗಿರೋದು. ವೆಲ್ಕಮ್ ಬ್ಯಾಕ್. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ಇವತ್ತು 3ನೇ ದಿನ ಇಸ್ ಬ್ಯಾಕ್ ವಿತ್ ಅಸ್ ಅಗೇನ್. ಐ ಥಿಂಕ್ ಇವಾಗ ನಾನು ಪ್ರೊಫೆಷನಲ್ ಕುಕ್ ಆಗ್ಬಿಟ್ಟಿದ್ದೀನಿ. ನೋಡಿ ನೋಡಿ ಎಲ್ಲರಿಗೆ ನನಗೆ ಒಂಥರ ಈಗ ಇಟ್ಸ್ ಬಿಕಮ್ ಲೈಕ್ ಮೈ ಕಿಚನ್. ಬಟ್ ಎಷ್ಟು ಮಜಾ ಮಾಡಿದ್ವಿ ಅಂದ್ರೆ ಆನೆ ಕತೆಗೆ ಆಗ್ತಾ ಇದೆಯಾ ನಿಮ್ಗೆ? ಅದ್ರ ಬಗ್ಗೆ ನೆನ್ಸ್ಕೊಂಡು ರಾತ್ರಿ ಎಲ್ಲ ನಕ್ಕಿದೀನಿ ಒಬ್ಬೊಬ್ಬ. ಬಟ್ ದ ಫ್ಯಾಕ್ಟ್ ಇಸ್ ನಾನು ಆನೆ ಜೊತೆ ಆಟ ಆಡಿದ್ದೀನಿ, ಅವ್ರು ನೋಡಿಲ್ಲ ಬಿಕಾಸ್ ಶಿ ಮೇ ಹ್ಯಾವ್ ಬಿನ್ ಬಿಸಿ. ನಾನು ಆನೆ ಜೊತೆ ಆಟ ಆಡಿದ್ದೀನಿ ಗೊತ್ತಾ, ಆನೆ ಪುಸ್ತಕದಲ್ಲಿ, ನಾನು ಈ ಕಡೆ. ಇವತ್ತು ಸ್ಪೆಷಲ್ ವ್ಯಕ್ತಿನ ಕರೆಸ್ತಾ ಇದೀವಿ ಇಲ್ಲಿ. ನಮ್ಮ ಮ್ಯಾಂಡಿನ ಅಚ್ಚುಮೆಚ್ಚಿನ ಗೆಳತಿ, ನೋಡಕ್ಕೂ ಬಹಳ ಸೌಮ್ಯವಾಗಿದ್ದಾರೆ, ಹೆಸರು ಕೂಡ ಸೌಮ್ಯ. ಸೊ ಕಮ್ ಆನ್, ಲೆಟ್ಸ್ ವೆಲ್ಕಮ್ ಸೌಮ್ಯ ಟು ಸ್ಟಾರ್ಟ್ ಸವಿರುಚಿ. ಹಾಯ್ ಸೌಮ್ಯ, ಹೆಂಗಿದ್ಯಾ? ತುಂಬಾ ದಿವಸ ಆಯ್ತು ಆಕ್ಚುಲಿ ನೋಡಿ. So you can very proudly say I played with the cheetah also. See? cheetah. So ಸೌಮ್ಯ, ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀಯಾ? ಇವತ್ತು ಗೋಂಗೂರ ಸೊಪ್ಪಿನ ರೈಸು. ಗೋಂಗೂರ ಸೊಪ್ಪಿನ ರೈಸ್. ಬೈ ದ ವೇ, ಈ ಗೋಂಗೂರ ಎಲೆ ಕಾಣ್ತಾ ಇದೆಯಾ ನಿಮ್ಗೆ? ರೆಡ್ ಕಲರ್ ಇದ್ರೆ ಸ್ಟೆಮ್ ತೊಟ್ಟಿ ಅಂದ್ರೆ ಹುಳಿ ಜಾಸ್ತಿ ಅಂತ ಅರ್ಥ. ಅದೇ ಗ್ರೀನ್ ಕಲರ್ ಇದ್ರೆ ಹುಳಿ ಕಮ್ಮಿ ಅಂತ ಅರ್ಥ. ಓಕೆ, ಇವಾಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದು ಅಕ್ಕಿ, ನಮ್ಮ ದಾವತ್ ಬಾಸ್ಮತಿ ರೈಸ್ ಬೇಕು. ಸೂಪರ್. ಆಮೇಲೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಓಕೆ, ಆಮೇಲೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಓಕೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ರೆಡ್ ಚಿಲ್ಲಿ, ಆಮೇಲೆ ರೆಡ್ ಚಿಲ್ಲಿ ಪೌಡರ್, ಓಕೆ, ಸಾಲ್ಟ್, ಅರಿಶಿನ, ಓಕೆ, ಆಯಿಲ್, ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಗೋಂಗೂರ ಸೊಪ್ಪು. ಓಕೆ, ಹೇಳಮ್ಮ ಸೌಮ್ಯ, ಏನ್ ಮಾಡೋಣ? ಹೀಗೆ ರೈಸ್ ಇಟ್ಕೋಬೇಕು ಸಪ್ರೇಟ್ಲಿ. ಅಷ್ಟೇ ರೈಸ್ ಇಟ್ಕೊಂಡ್ಬಿಡೋದಾ? ಓಕೆ. ಸಾಮಾನ್ಯವಾಗಿ ಅಕ್ಕಿ ಹಾಕ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಂಡು 2 ಕಪ್ಗೆ 2 ಅಂತೆಲ್ಲ ಹಾಕ್ತಾರೆ. ದಿಸ್ ಇಸ್ ಅ ನ್ಯೂ ಟ್ರೆಂಡ್ ಅಲ್ಲ, ನಿಜವಾಗ್ಲೂ ದಿಸ್ ಇಸ್ ಆಲ್ ಯಂಗರ್ ಜನರೇಷನ್ ಟ್ರೆಂಡ್ ಅಂತ ಹೇಳಿ. ಕಣ್ಣು ಅಳುತ್ತೆ ಅಂತಾರೆ ಇದಕ್ಕೆ. ನೀವೇ ಕುಕ್ಕರ್ನ ಗುರಾಯಿಸ್ಕೊಂಡು ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ಸೊ ರೈಸ್ ಅದ್ರ ಪಾಡಗದ ಆಗತ್ತೆ. ಇವಾಗ ಲೆಟ್ಸ್ ಬಿ ನೈಸ್. ನಿಮ್ಮಿಬ್ರು ಫ್ರೆಂಡ್ಶಿಪ್ ಹೆಂಗ್ ಶುರು ಆಯ್ತು? ಸ್ಕೂಲಲ್ಲಿ ನಾನು ಅವಳು ಸೀನಿಯರ್ ಆಗಿದ್ದೆ, 2 ವರ್ಷ ಸೀನಿಯರ್. ಓಕೆ, ಅಂಡ್ ನನ್ನ ಮನೆ ಪಕ್ಕದವಳು ಆಕ್ಚುಲಿ. ರೈಟ್ ನೆಕ್ಸ್ಟ್ ಡೋರ್. ಅಂಡ್ ಅವಳು ನಮ್ಮಿಬ್ರು ಸ್ಕೂಲು ಜಸ್ಟ್ ನೆಕ್ಸ್ಟ್ ಡೋರ್. ಬಟ್ ಅದಕ್ಕೆ ಅವ್ರ ತಂದೆ ತಾಯಿ ಶಿಫ್ಟ್ ಮಾಡಿದ್ರು. ಐ ಥಿಂಕ್ 3rd ಸ್ಟ್ಯಾಂಡರ್ಡ್ ಶಿಫ್ಟ್ ಆಯ್ತಲ್ಲ ನಿಮ್ಗೆ. 3rd ಸ್ಟ್ಯಾಂಡರ್ಡ್ ಅಲ್ಲಿ ಶಿ ಶಿಫ್ಟ್ ಟು ಮೈ ಸ್ಕೂಲ್. ಓಕೆ, ಅವಾಗ ಹೊಸಬ್ಳು ಶಿ ವಾಸ್ ಲೈಕ್ ಅ ನ್ಯೂ ಫ್ರೆಶಿ ಅಂತ ಹೇಳ್ಬೋದು. ಸೊ ಅವಳ ಸ್ಕೂಲ್ ಬಂದ ತಕ್ಷಣ ವಿ ಸ್ಟಾರ್ಟೆಡ್ ಡ್ರ್ಯಾಗಿಂಗ್. ಅನ್ಕೊಂಡೆ ಶರ್ಮಿಳಾ ಮುಖದಲ್ಲಿ ಒಂಥರ ಖುಷಿ, ರ್ಯಾಗ್ ಮಾಡ್ರ ಖುಷಿ. ಸೊ ಕಾಲೇಜ್ ಟೈಮಲ್ಲಿ ಅಲ್ವಾ ರ್ಯಾಗಿಂಗ್ ಮಾಡೋದು, ಬಟ್ ಇವ್ರು ಸ್ಕೂಲ್ ಟೈಮಲ್ಲೇ ನಾವು ಮಾಡಿದ್ವಿ. ನನ್ನ ಮನಸ್ಸಲ್ಲಿ ಇದ್ದಿದ್ದ ಮಾತದು. ಸೊ ವಿ ಸ್ಟಾರ್ಟೆಡ್ ಡ್ರ್ಯಾಗಿಂಗ್. ನಾವ್ ಹೇಳ್ದೆ ನೆಕ್ಸ್ಟ್ ಡೇ ಬರುವಾಗ ಕೂದಲೆಲ್ಲ ಫುಲ್ ಎಣ್ಣೆ ಹಾಕೊಂಡು 2 ಜಡೆ ಹಾಕೊಂಡು ಬೈಕ್ ಓಡಿಸೋದು. ಇಲ್ಲ, ಸ್ಕೂಲ್ಗೆ ಬಂದ್ಬಿಟ್ಟು ಆಕ್ಟ್ ಮಾಡ್ಬೇಕು, ಬೈಕ್ ಓಡಿಸೋದು, ಬೈಕ್ ಓಡಿಸೋ ತರ ಆಕ್ಟ್ ಮಾಡ್ಬೇಕು ಅದೆಲ್ಲ ಅಂತ ಎಲ್ಲರ ಮುಂದೆ, ಕ್ಲಾಸ್ ಫುಲ್ ಮುಂದೆ. ಅವಳು ತುಂಬಾ ಭಯ ಆಗ್ತಾ ಇತ್ತು ಬಿಕಾಸ್ ಅವಳು ಕೇಳ್ಪಟ್ಟಿದ್ಲು ದಟ್ ವಿ ಆರ್ ವೆರಿ ಹಾರಿಬಲ್ ಗ್ರೂಪ್ ಸೈನ್ಯ ಅಂತ. ಸೊ ನೆಕ್ಸ್ಟ್ ಡೇ ಬಂದು ತುಂಬಾ ನರ್ವಸ್, ಅವಳ ಕೈ ಈ ತರ ಗಡ ಅಂತ ನಡುಗ್ತಾ ಇದೆ. ಅಂಡ್ ಸೊ ನಾನು ನೋಡ್ಬಿಟ್ಟು ಹೇಳ್ದೆ ಶುರು ಮಾಡು ಅಂತ. ಆ ಬೈಕ್ ಆಕ್ಟಿಂಗ್ ಮಾಡುವಾಗ ಕಣ್ಣಿಂದ ಟಪ ಟಪ ಎಲ್ಲ ಟೆನ್ಷನ್ ನೀರು ಅಳಕ್ ಶುರು ಮಾಡಿದ್ಲು. ಮಾಡಿದ್ರೆ ಆಕ್ಟಿಂಗ್ ತೋರಿಸಿ ಸ್ವಲ್ಪ ಬೈಕ್ ಆಕ್ಟಿಂಗ್ ಗಿಂತ ಫಸ್ಟ್ ನರ್ವಸ್ ಆಗಿದ್ದೆ, ತುಂಬಾ ನರ್ವಸ್. ಆಕ್ಚುಲಿ ಶಿ ಇಸ್ ಅ ವೆರಿ ಕ್ವೈಟ್ ಗರ್ಲ್, ಅಂದ್ರೆ ಜಾಸ್ತಿ ಮಾತಾಡಲ್ಲ ಅವಳು, ತುಂಬಾನೇ ಮಾತಾಡೋದು, ರಿಸರ್ವ್ಡ್. ಅಂಡ್ ಶಿ ಇಸ್ ಎನಿವೇ ವೆರಿ ಲೈಕ್ ನಾನೇ ಜಾಸ್ತಿ. ಐ ಥಿಂಕ್ ದಟ್ಸ್ ವೈ ನಾವು ತುಂಬಾ ಜೆಲ್ ಆಗಿರೋದು, ಬಿಕಾಸ್ ನಾನ್ ತುಂಬಾ ಮಾತಾಡ್ತಾ ಇದ್ದೆ, ಅವಳು ಸ್ವಲ್ಪ ತುಂಬಾ ರಿಸರ್ವ್. ನಾನ್ ಮಾತಾಡ್ತಾ ಇದ್ದೀನಿ, ಅವಳು ಕೇಳ್ತಾನೆ ಇರ್ತಾಳೆ. ಸೊ ಸ್ಕೂಲಲ್ಲಿ ಅವಳು ತುಂಬಾ ನರ್ವಸ್ ಆಗಿ, ಸೊ ಶಿ ಕೇಮ್ ಟು ಮೀ ಅಂಡ್ ಶಿ ಸೆಡ್, ಪ್ಲೀಸ್ ನಾನು ನಿನ್ನ ಹತ್ರ ಮಾತಾಡ್ಬೋದಾ, ನೀನ್ ನನ್ನ ಮನೆ ಪಕ್ಕದವಳು, ಪ್ಲೀಸ್ ನನ್ಗೆ ಈ ತರ ಮಾಡ್ಸ್ಬೇಡ ಅಂತ, ಮಾಡ್ಬೇಡ. ಅಂಡ್ ನನ್ಗಂತೂ ಐ ಫೆಲ್ಟ್ ರಿಯಲಿ ಬ್ಯಾಡ್, ಕರುಣೆ ಇತ್ತು. ಸೊ ಐ ಜಸ್ಟ್ ಟೋಲ್ಡ್ ಮೈ ಫ್ರೆಂಡ್ಸ್, ಈ ತರ ಬೇಡ ಪಾಪ, ಅವಳಿಗೆ ನಿಜವಾಗ್ಲೂ ಅವಳಿಗೆ ನರ್ವಸ್ ಆಗ್ತಾ ಇದೆ. ನಾವೆಲ್ಲ ಫಸ್ಟ್ ಟೈಮ್
ನಾಳೆ ಎಲ್ಲಾದ್ರೂ ಹೋಗಿದ್ರೆ ನಮ್ಗೆ ರ್ಯಾಗಿಂಗ್ ಮಾಡಿದ್ರೆ ಅದು ಚೆನ್ನಾಗಿ ಲೈಕ್ ಇಟ್ ಅಂತ ಹೌದು. ಸೊ ಅದರಿಂದ ನಾವು ಬೇಡ ಅಂತ ಹೇಳ್ಬಿಟ್ಟು ವಿ ಆಕ್ಚುಲಿ ಸ್ಟಾರ್ಟೆಡ್ ಲೈಕಿಂಗ್ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಆಕ್ಟಿಂಗ್ ಮಾಡಿದೆ ಅಳೋದು. ಹೌದಾ? ರಾಮ ಇಲ್ವರೆಗೂ ಗೊತ್ತಿರ್ಲಿಲ್ಲ. ಕಳ್ಳಿ ಅವಾಗ ಕೈಯೆಲ್ಲ ಹಿಂಗ್ ಹೋಗ್ತಾ ಇತ್ತು, ಅದೇನ್ ಆಕ್ಟಿಂಗಾ? ಓಕೆ, ತಪ್ಪಿಸ್ಕೊಂಡು ಹೋಗ್ಬೇಕಲ್ವಾ? ಇದೆಲ್ಲ ಹೊಸ ವಿಷಯ, ನನ್ಗೆ ಗೊತ್ತಿಲ್ಲದೆ ವಿಷಯ. ಬಟ್ ದಿಸ್ ಇಸ್ ಅ ಮೆಸೇಜ್ ಟು ಆಲ್ ಯು ಯಂಗ್ಸ್ಟರ್ಸ್. ಕಾಲೇಜಸ್ ಅಲ್ಲಿ ಈ ರ್ಯಾಗಿಂಗ್ ಇಸ್ ನಾಟ್ ಫನ್, ಇಟ್ಸ್ ನಾಟ್ ಕೂಲ್. ಸೊ ಯಾರನ್ನು ರ್ಯಾಗ್ ಮಾಡಕ್ ಹೋಗ್ಬೇಡಿ. ನೋಡಿ, ಲೈಕ್ ಹೌ ಶರ್ಮಿಳಾ ಸೆಡ್, ಬಿಕಮ್ ಫ್ರೆಂಡ್ಸ್. ಅವ್ರಿಗೆ ಬೇಕು ಅಂದ್ರೆ ಫ್ರೆಂಡ್ಸ್ ಆಗಿ ಒಂದು ಮಾತನ್ನ ಹೇಳಕ್ಕೂ ಈ ತರ ರ್ಯಾಗ್ ಮಾಡಕ್ಕೂ ಬಹಳ ವ್ಯತ್ಯಾಸ ಇದೆ. ಈ ತರ ಡ್ರಾಮಾ ಕ್ವೀನ್ಸ್ ತುಂಬಾ ಸಿಗ್ತಾರೆ ನಿಮ್ಗೆ. ಬಿವೇರ್ ಆಫ್ ದೆಮ್ ಆಲ್ಸೋ. ಆ ತರ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಯ್ತು. ಅದಾದ್ಮೇಲೆ ಇವಾಗ ಕುಕ್ಕರ್ ಅಲ್ಲೂ ತುಂಬಾ ಪ್ರೆಷರ್ ಇದೆ, ಅದಕ್ಕೂ ಅನ್ನಕ್ಕೆ ಟೈಮ್ ಇದೆ. ಇವಾಗ ಏನ್ ಮಾಡೋಣ ಗ್ಯಾಪ್ ಅಲ್ಲಿ? ಅಷ್ಟರಲ್ಲಿ ಇದು ಸೊಪ್ಪು ಮಾಡ್ಕೊಳ್ಳೋಣ. ಆಯಿಲ್ ಹಾಕೋಣ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದೀವಿ. ಇದಾದ್ಮೇಲೆ ಇದು ಸೊಪ್ಪು ಹಾಕೋಣ. ಹೀಗೆ ಈ ಸೊಪ್ಪನ್ನ, ಗೋಂಕೂರ ಸೊಪ್ಪನ್ನ ಪುಂಡಿ ಪಲ್ಯ ಅಂತಾನು ಕರೀತಾರೆ, ಗೊತ್ತಾ ನಿಮ್ಗೆ ಅಲ್ವಾ? ನಾ ಹುಬ್ಳಿ ಸೈಡ್ ಅವಳು, ನಮ್ ಕಡೆ ಎಲ್ಲ ಪುಂಡಿ ಸೊಪ್ಪು ಅಂತ ಕರೀತಾರೆ ಅಲ್ವಾ? ಈ ಪುಂಡಿ ಸೊಪ್ಪಲ್ಲಿ ಪುಂಡಿ ಪಲ್ಯ, ಜೋಳದ ರೊಟ್ಟಿ, ಶರ್ಮಿಳಾ. ಹೌದಾ? ಅಂಡ್ ಪ್ಲಸ್ ಅವಳಿಗೆ ಕನ್ನಡ ಮಾತಾಡೋದು ತರ ಹುಬ್ಳಿ ಆಕ್ಸೆಂಟ್ ಇದೆ ಅವಳಿಗೆ. ಹೌದು ಅಲ್ವಾ? ನನಗೆ ಯಾವಾಗ ಗೊತ್ತಾಗಿದ್ದು, ಕಡ್ಲಿ ಬೇಳೆ ಅಂದ್ಲು. ಹೌದಾ? ಕಡ್ಲೆ ಬೇಳೆ, ಕಡ್ಲಿ ಬೇಳೆ. ಹುಬ್ಳಿ ಆಕ್ಸೆಂಟ್ ಇದೆ ಅದಕ್ಕೆ. ಸೂಪರ್. ಸೊ ಈ ಸೊಪ್ಪು ಆಲ್ಮೋಸ್ಟ್ ಅರ್ಧ ಆಗ್ಬೇಕಲ್ವಾ? ಓಕೆ, ಇದಕ್ಕೆ ಸಾಲ್ಟ್ ಹಾಕೋಣ. ಎಷ್ಟು ವಿಷಲ್ ಬರ್ಬೇಕು ಸೌಮ್ಯ? 3 ವಿಷಲ್. 3 ಸತಿ ಇದಕ್ಕೂ ಅನ್ಬೇಕಾ? ಆಲ್ಸೋ ಸುಮಾರು ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಗೋಂಕೂರ ಅಂದ್ರೆ ಇಟ್ಸ್ ಆಂಧ್ರ ಸ್ಪೆಷಾಲಿಟಿ, ಆಂಧ್ರ ವೆರೈಟಿ ಅಂತ. ಆಕ್ಚುಲಿ ಸ್ಪೀಕಿಂಗ್ ಏನ್ ಗೊತ್ತಾ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಣಿಪುರ್, ಮಿಜೋರಾಂ ಅಂಡ್ ತಮಿಳುನಾಡು, ಈ 6 ಪ್ರದೇಶಗಳಲ್ಲಿ ಈ ಸೊಪ್ಪು ಸ್ಪೆಷಲ್ ಆಗಿ ಬೆಳೆಸ್ತಾರೆ. ಸ್ಪೆಷಾಲಿಟಿ ಡಿಶ್ ಅಲ್ಲಿ ಇವರು ಅರಿಶಿಣದ ಪೌಡರ್, ಅರಿಶಿಣ ಪುಡಿ ಅಂಡ್ ಖಾರದ ಪುಡಿ, 2 ಅಚ್ಚ ಖಾರದ ಪುಡಿ 2 ಹಾಕಿದ್ದಾರೆ. ಸೊ ಶರ್ಮಿಳಾ, ಚಿಕ್ಕ ವಯಸ್ಸಿಂದಾನು ನಿಮ್ಗೆ ಹೀರೋಯಿನ್ ಆಗ್ಬೇಕು ಅಂತ ಆಸೆ ಇತ್ತು, ಆದ್ರೆ ತಂದೆ ತಾಯಿಗೆ ಇಷ್ಟ ಇರ್ಲಿಲ್ಲ, ಕರೆಕ್ಟಾ? ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗತ್ತೆ. ಸೊ ಐ ಯು ಪ್ರಿಪೇರ್ಡ್ ಫಾರ್ ದ್ಯಾಟ್ ಅಂತ. ಸೊ ಕೊನೆಗೆ ಅದು ಒಂದು ಡಿಟರ್ಮಿನೇಷನ್ ನೋಡ್ಬಿಟ್ಟು ಮಾಡು ಅಂತ ಹೇಳಿದ್ರು. ಓಕೆ, ಇದಾಗಿದೆ. ಈಗ ಇದು ಬೌಲ್ ತಕೊಂಡು ಇನ್ನೊಂದು ಬೇರೆ ಒಗ್ಗರಣೆ ಕೊಡ್ಕೋಬೇಕು. ಓಕೆ, ಸರಿ. ಇದನ್ನ ಹಾಕೊಂಡ್ಬಿಡೋಣ ಇದಕ್ಕೆ. ಓಕೆ. ಐ ವಾಸ್ ಜಸ್ಟ್ ಟ್ರೈಯಿಂಗ್ ಟು ಸೇ ದಟ್ ಆ ಸ್ಮೆಲ್ ಒಂಥರ ತುಂಬಾ ಸ್ಟ್ರಾಂಗ್ ಆಗಿದೆ. ಆಲ್ರೆಡಿ ಈ ಗೋಂಕೂರ ಬಾಟಲ್ ಅಲ್ಲೆಲ್ಲ ಚಟ್ನಿ, ಪಿಕಲ್ ಆಕ್ಚುಲಿ ಅದೇ ನಾನು ಯೂಶಲಿ ನಾವು ಅದೇ ಮಾಡೋದು, ಗೊಂಗೂರ ಚಟ್ನಿ. ಎಸ್ಪೆಷಲಿ ನಾವು ಶೂಟಿಂಗ್ ಎಲ್ಲ ಹೋದಾಗ ಐ ಥಿಂಕ್ ನಮ್ಮ ಯೂನಿಟ್ ಎಲ್ಲರೂ ಗೊಂಗೂರ ಚಟ್ನಿ ಎಲ್ಲ ತಗೊಳ್ತಾರೆ, ಎಸ್ಪೆಷಲಿ ಶೂಟಿಂಗ್ ಅನ್ನ ಜೊತೆ ಹಾಕ್ಬಿಟ್ಟು ಹಂಗೆ ತಿನ್ಬಿಟ್ರೆ ಇಟ್ಸ್. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಕಡಲೆಬೇಳೆ ಹಾಕೋಣ. ಸಾಸಿವೆ, ಜೀರಿಗೆ, ಕಡಲೆಬೇಳೆ 3 ಹಾಕ್ಬೇಕಲ್ವಾ? ಹಾಕ್ಲಾ ಸಾಸಿವೆ? ಓಕೆ, ಹಾಕಿ. ಸಾಕಾ? ಓಕೆ. ಶರ್ಮಿಳಾ, ಕೈಯಲ್ಲಿ ಇಟ್ಕೊಂಡಿರಿ, ನೀವು ನೆಕ್ಸ್ಟ್ ಹಾಕ್ತಿರಂತೆ. ಎಷ್ಟು ಹಾಕ್ಬೇಕು ಇವಾಗ? ಅದು ಮುರಿದು 1 2 ನೀವು ಹೇಳ್ಬಿಟ್ಟಿದ್ದೀರಾ ನಿಮಗೆ ಮೀಡಿಯಂ ಖಾರನೇ ಇಷ್ಟ ಅಂತ. ಸೊ ಓಕೆ, ಸ್ವಲ್ಪ ಖಾರಾನೇ ಇರ್ಲಿ ಇವಾಗ. ಹೌದಾ? ಬಿಕಾಸ್ ಈಗ ಬೇರೆ ಡಿಶಸ್ ನಾವು ಮಾಡಿದ್ದೀವಿ, ಇನ್ನು ಸ್ವಲ್ಪ ಖಾರ ಕಡಿಮೆ ಐತಲ್ವಾ. ಸೊ ನಿನ್ಗೋಸ್ಕರ ಇದು. ಸೋ ಸ್ವೀಟ್. ಹಸಿಮೆಣಸಿನಕಾಯಿ ಇದನ್ನ ಕೈಯಲ್ಲಿ ಹಾಕಲ್ಲ, ಸಾರಿ. ಸಾಕಾ? ಸಾಕು. ಬಿಕಾಸ್ ಎನಿವೇ ವಿ ಪುಟ್ ದ ರೆಡ್ ಚಿಲ್ಲಿ ಆಲ್ಸೋ. ಅಂಡ್ ಆನಿಯನ್. ಖಾರ ಜಾಸ್ತಿ ಆಗುತ್ತೆ ಅಲ್ವಾ? ಹಾಕ್ಬಿಡ್ಲಾ? ಓಕೆ, ಹಾಕಿ.
ಫೋಟೋಶೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಆಕ್ಚುಲಿ ಫಸ್ಟ್ ಫೋಟೋಶೂಟ್ ನನಗೆ ಒಂಥರ ಐ ರಿಯಲಿ ವಾಂಟೆಡ್ ಟು ಗೆಟ್ ಇನ್ ಟು ಮಾಡಲಿಂಗ್ ಆಕ್ಟ್ ಮಾಡ್ಬೇಕಂತ ನಂಗೆ ಒಂದು ಕನ್ಸಿತ್ತು ಚಿಕ್ಕ ವಯಸ್ಸಿಂದ. ಅದು ಅಟೆಂಪ್ಟ್ ಮಾಡ್ಬೇಕಂತ ನಂಗೆ ಒಂದು ಪ್ಲಾನಿಂಗ್ ಇತ್ತು. ಬಟ್ ನಮ್ ತಂದೆ ತಾಯಿ ಸ್ವಲ್ಪ ಕೊತ್ತಂಬರಿನ ಹಾಕೊಂಡ್ಬಿಡ್ಲಿ. ಸೌಮ್ಯ, ನೀವ್ ಹಾಕ್ಬಿಟ್ಟು ಕೈಯಲ್ಲಿ ಅರ್ಸಾ ಇಲ್ಲಿ ನಮ್ಮ ಮಾತುಕತೆ ಹಂಗೇ ಮಾಡ್ತಾ ಇದ್ವಿ. ಓಕೆ. ಸೊ ತಂದೆ ತಾಯಿ ಗೊತ್ತಿರ್ಲಿಲ್ಲ ನಂಗೆ ಒಂದು ಫೋಟೋ ಶೂಟ್ ಮಾಡ್ಬೇಕಂತ. ಆಕ್ಚುಲಿ ಒಂದ್ ಸ್ಮಾಲ್ ಹಿಂಟ್ ಕೊಟ್ಟಿದ್ದೆ, ಅದ್ ಹೇಳಿದ ತಕ್ಷಣ ಅವ್ರಿಗೆ ಒಂಥರ ಅಜಿಟೇಟ್ ಆಯ್ತು. ಅದೆಲ್ಲ ಬೇಡ, ಅದೆಲ್ಲ ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ ಅಂತ. ಬಟ್ ನನ್ಗೆ ಮಂತ್ಲಿ ಒಂದು 1,000 ಇದುದ್ ಬರ್ತಾ ಇತ್ತು, ಪಾಕೆಟ್ ಮನಿ. ಓಕೆ. ಸೊ ಅದೆಲ್ಲ ಕಲೆಕ್ಟ್ ಮಾಡಿ ನಾನು ಒಂದು 8-10 ಮಂತ್ಸ್ಗೆ ಕಲೆಕ್ಟ್ ಮಾಡಿ ಒಂದ್ 10,000 ಬಂತು. ಆ 10,000 ಅಲ್ಲಿ ನಾನು ಒಂದು ಫೋಟೋ ಶೂಟ್ ಮಾಡಿದೆ. ಒಂದು ಫೋಟೋಗ್ರಫರ್ ಇದ್ರು, ಅವ್ರು 10,000 ತಗೊಳ್ತೀನಿ ಅಂತ ಹೇಳಿದ್ರು. ಸೊ ಐ ಸೆಡ್ ಓಕೆ ಫೈನ್, ನಾನು ಒಬ್ಳೆ ಹೋಗಕ್ ಬೇಡ ಅಂತ ಅವಳು ಸೌಮ್ಯಾಗ ತಗೊಂಡ್ ಹೋಗ್ದೆ. ಅಂಡ್ ಓ ಮೈ ಗಾಡ್, ನಿಜವಾಗ್ಲು ನನ್ ಕಾಲೇಜ್ ಎಲ್ಲ ನಾವಿಬ್ರು ಬಂಕ್ ಮಾಡಿದ್ವಿ. ಅವಳು ಸ್ಕೂಲ್ ಇರ್ಲಿಲ್ಲ ಅವತ್ತು, ಶಿ ವಾಸ್ ಇನ್ ಸ್ಕೂಲ್, ಐ ಹ್ಯಾಡ್ ಗಾನ್ ಟು ಫಸ್ಟ್ PUC. ಒಟ್ಟಿಗೆ ನಾವ್ ಹೋಗ್ಬಿಟ್ಟು ಬೆಳಗ್ಗೆ ನಾವ್ ಫುಲ್ ಡೇ ನಾವ್ ಒಂದು ಪೋರ್ಟ್ಫೋಲಿಯೋ ಶೂಟ್ ಮಾಡಿದ್ವಿ. ಆ ಪೋರ್ಟ್ಫೋಲಿಯೋ ಶೂಟ್ ಅಲ್ಲಿ ನನ್ಗೆ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಹೇಗ್ ನಿಂತ್ಕೋಬೇಕು ಎಲ್ಲ ನಂಗೆ ಸ್ವಲ್ಪ ಭಯ ಆಗ್ತಾ ಇತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ ಕ್ಯಾಮ್ರಾ ಮುಂದೆ, ಒಂಥರ ತುಂಬಾ ಸ್ಟಿಫ್ನೆಸ್ ಇತ್ತು. ಸೊ ಫೋಟೋಗ್ರಫರ್ ಹೇಳ್ತಾ ಇದ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇರಿ, ತುಂಬಾ ಟೆನ್ಷನ್ ಇದೆ ನಿಮ್ ಮುಖ ಮೇಲೆ, ಅದಕ್ಕೆ ಫೋಟೋಗ್ರಾಫ್ ಸರಿಯಾಗಿ ಬರ್ತಾ ಇಲ್ಲ ಅಂತ. ಸೌಮ್ಯ ಎಲ್ಲರೂ ಅನ್ಕೊಳ್ತಾ ಇದ್ರು ತುಂಬಾನೇ ಒಂಥರ ತುಂಬಾ ಕ್ವಾಯಿಟ್ ಇದ್ದ ಹುಡುಗಿ, ತುಂಬಾನೇ ಒಂಥರ ಮೆಲೋ ಆಗಿದ್ದಾಳೆ, ಜಾಸ್ತಿ ಮಾತಾಡಲ್ಲ. 2 ನಿಮಿಷದಲ್ಲಿ ಬಂದು ಕ್ಯಾಮ್ರಾ ಮುಂದೆ ಹಿಂಗ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಪೋಸ್ ಮಾಡು, ಹಂಗ್ ಪೋಸ್ ಮಾಡು ಅಂತ ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಮೀ ಹೆಂಗ್ ಪೋಸ್ ಮಾಡಕ್ಕೆ. ಅದರಿಂದ ಫೋಟೋಗ್ರಫರ್ಗೆ ಶಾಕ್ ಆಯ್ತು. ಅಯ್ಯೋ ಅವಳು ಏನ್ ಮಾತಾಡೋದಿಲ್ಲ, ಇವಾಗ ಏನ್ ಅವಳು ಒಂದು ಪ್ರೊಫೆಷನಲ್ ಮಾಡೆಲ್ ತರ ಅವಳೆಲ್ಲ ಪೋಸ್ ಎಲ್ಲ ಮಾಡ್ತಾ ಇದ್ರು, ನೀನೇ ಮಾಡೆಲ್ ಆಗ್ಬೇಕು ಅಂತ. ಸೊ ಶಿ ರಿಯಲಿ ಅವಳಿಗೆ ಇಂಟ್ರೆಸ್ಟ್ ಇರ್ಲಿಲ್ಲ, ಬಟ್ ಶಿ ನ್ಯೂ ವಾಟ್ ಟು ಡೂ ಅಂತ. ಸೊ ತುಂಬಾ ಸಪೋರ್ಟ್ ಮಾಡಿದ್ಲು ಆ ಫೋಟೋ ಶೂಟ್ ಅಲ್ಲಿ. ಅದಾದ್ಮೇಲೆ ಫೋಟೋಗ್ರಾಫ್ಸ್ ಎಲ್ಲ ಬಂದ ತಕ್ಷಣ ನನ್ನ ತಂದೆ ತಾಯಿಗೆ ಆಬ್ವಿಯಸ್ಲಿ ಹೇಳ್ಬೇಕಾಗಿತ್ತು ದಟ್ ಈ ಫೋಟೋ ಶೂಟ್ ಮಾಡಿದೀನಿ ಅಂತ. ಸೊ ಐ ವೆಂಟ್ ಅಂಡ್ ಟೋಲ್ಡ್ ದೆಮ್ ದಟ್ ಈ ಫೋಟೋಸ್ ನಾನು ತಗೊಂಡಿದ್ದೀನಿ ಅಂತ. ಸೊ ನನ್ನ ತಂದೆ ಫಸ್ಟ್ ನಾನ್ ಅನ್ಕೊಂಡೆ ಓಕೆ ದಿಸ್ ಇಸ್ ಇಟ್. ಇದಾದ್ಮೇಲೆ ಅವ್ರು ಮನೆ ಆಚೆ ಕಮಾನ್ ಅಂತ ಹಾಕ್ತಾರೆ. ಇಲ್ಲ, ಮನೆಯಲ್ಲೇ ಕೂತ್ಕೊಳಕ್ ಹೇಳ್ತಾರೆ, ಎಲ್ಲ ಬಂಕ್ ಮಾಡೋದು ಹೋಗೋದು ಅದೆಲ್ಲ ಬೇಡ, ಇದೆಲ್ಲ ತುಂಬಾ ಆಗಿದೆ ಅಂತ. ಐ ಥಾಟ್ ಈಸ್ ಗೋನ್ ಬ್ಲಾಸ್ಟ್ ಮೀ. ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಕಾಮ್ ಆಗಿದ್ರು. ಈ ಒಂದು ಪ್ರಯತ್ನ ಮಾಡಿದೀರಾ, ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಕೊನೆಗೆ ನಾವೆಲ್ಲ ಡಿಟರ್ಮಿನ್ಡ್ ಆಗಿರ್ಬೇಕು. ಏನಾದ್ರು ಮಾಡ್ಬೇಕಂದ್ರೆ ದೇರ್ ಸೋ ಮಚ್ ಫೋಕಸ್ ಅಂಡ್ ಡಿಟರ್ಮಿನೇಷನ್ ವಿಚ್ ಇಸ್ ನೀಡೆಡ್. ಅದಕ್ಕೋಸ್ಕರ ಅವ್ರಿಗೆ ಒಂಥರ ಖುಷಿ ಆಯ್ತು. ಸೊ ಫೋಟೋ ಶೂಟ್ ತುಂಬಾ ಚೆನ್ನಾಗಿ ಬಂದಿತ್ತಾ? ಡು ಯು ಹ್ಯಾವ್ ದೋಸ್ ಪಿಕ್ಚರ್ಸ್? ಡಬ್ಬಾ ತರ ಬಂದಿತ್ತು. ಅದು ಯಾವತ್ತು ಯಾರಿಗೂ ತೋರ್ಸಕ್ಕೆ ಹೋಗಲ್ಲ, ಅದ್ ಬೇರೆ ವಿಷಯ. ಅದು ಫೋಟೋ ಶೂಟ್ ಒಂಥರ ನಿಜವಾಗ್ಲೂ ಇಟ್ ವಾಸ್ ಅ ಹಾರಿಬಲ್ ಫೋಟೋ ಶೂಟ್. ಬಟ್ ಅಟ್ ಲೀಸ್ಟ್ ಒಂದ್ ಲೆವೆಲ್ಗೆ ನಮ್ ತಂದೆ ತಾಯಿಗೆ ಕನ್ವಿನ್ಸ್ ಮಾಡಿದೆ ದಟ್ ನನ್ ಮಾಡ್ಬೇಕು ಅಂತ. ಸ್ವಂತ ತಂದೆ ತಾಯಿನ ಕನ್ವಿನ್ಸ್ ಮಾಡಕ್ಕೆ ಪಾಪ 10,000 ರೂಪಾಯಿ ಖರ್ಚು ಮಾಡ್ಕೋಬೇಕಾಗಿತ್ತು ಇವ್ರು. ನೋಡಿ. ಓಕೆ, ಇದಾಗಿದೆ. ಓಕೆ, ದ ಗೊಂಕೂರ ಇಸ್ ರೆಡಿ. ಸೌಮ್ಯಗೆ ಶಿ ಇಸ್ ವೆರಿ ಫೋಕಸ್ಡ್. ಇವಾಗ ನನ್ ಗೊಂಗೂರ ರೈಸ್ ಚೆನ್ನಾಗಿ ಬರ್ಬೇಕು. ಘಮ ಘಮ ಅಂತ ಒಂದ್ ಸೈಡ್ ಅಲ್ಲಿ ಗೊಂಕೂರ ಸೊಪ್ಪು ರೆಡಿ ಆಗಿದೆ, ಇನ್ನೊಂದ್ ಸೈಡ್ ಅಲ್ಲಿ ಅನ್ನ ರೆಡಿ ಆಗಿದ್ಯಾ? ರೆಡಿ ಆಗಿದೆ. ಓಕೆ, ಇವಾಗ ಏನ್ ಮಾಡೋಣ ಮೇಡಮ್? ಈಗ ಒಂದು ಬೌಲ್ ಕೊಡಿ. ಓಕೆ. ಆಕ್ಚುಲಿ ಎಲ್ಲರೂ ಇದರಲ್ಲಿ ಗೊಜ್ಜಲ್ಲಿ ಕಲಿಸ್ತಾರಲ್ವಾ ರೈಸ್ ಎಲ್ಲ. ಸೊ ನಾವು ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ವೆಜ್ ಬಿರಿಯಾನಿ ತರ ಬಿರಿಯಾನಿ ಸ್ಟೈಲ್. ವಾವ್, ಅಮೇಜಿಂಗ್. ಸೊ ಏನ್ ಮಾಡ್ಬೇಕು? ಫಸ್ಟ್ ರೈಸ್ ತಗೊಳ್ಳೋಣ. ಓಕೆ, ಇದಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ ರೈಸ್. ಶ್ರುತಿ, ಇದು ದಾವತ್ ಬಿರಿಯಾನಿ ರೈಸ್? ಎಸ್, ಬಾಸ್ಮತಿ ದ ಫೈನೆಸ್ಟ್.